ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 90ನೆಯ ತಿರುನಾಮ ಪ್ರಜಾಭವಃ. ಒಮ್ಮೆ ಸಹದೇವ ಮತ್ತು ಭೀಮ ಇಬ್ಬರು ತಂದೆ ಮತ್ತು ಮಗುವಿನ ಸಂಬಂಧದ ಮಹತ್ವದ ಬಗ್ಗೆ ಮಾತನಾಡುತ್ತಿದ್ದರು. ಸಹದೇವನು, ಭೀಮ, ಒಬ್ಬ ಮಗುವಿಗೆ ತನ್ನ ತಂದೆಯನ್ನು ದ್ವೇಷಿಸಲು ಸಾಧ್ಯವಿಲ್ಲ, ಏಕೆಂದರೆ ತಂದೆಯೇ ಆ ಮಗುವಿನ ಜನ್ಮಕ್ಕೆ ಕಾರಣ ಮತ್ತು ಸದಾ ಮಗುವಿಗೆ ಒಳ್ಳೆಯದನ್ನೇ ಬಯಸುತ್ತಾನೆ. ಕೆಲವರು ಹೊರಗಡೆಯಿಂದ ತಮ್ಮ ತಂದೆಯ ಮೇಲೆ ಕೋಪ ಅಥವಾ ದ್ವೇಷವಿರುವಂತೆ ತೋರಿಸಬಹುದು, ಆದರೆ ಅವರ ಹೃದಯದೊಳಗೆ ತಂದೆಯ ಮೇಲಿನ ಪ್ರೀತಿ ಮತ್ತು ಸ್ನೇಹ ಇದ್ದೇ ಇರುತ್ತದೆ ಎಂದು ಹೇಳಿದನು. ಹಾಗಾದರೆ ಈ ಸೃಷ್ಟಿಯೆಲ್ಲರ ತಂದೆಯಾದ ಕೃಷ್ಣನನ್ನು ಕಂಸನು ಹೇಗೆ ದ್ವೇಷಿಸಿದನು ಹಾಗೂ ಕಂಸನು ಕೃಷ್ಣನನ್ನು ಕೊಲ್ಲಲು ಹಲವಾರು ಅಸುರರನ್ನು ಏಕೆ ಕಳುಹಿಸಿದನು ಎಂದು ಭೀಮನು ಪ್ರಶ್ನಿಸಿದನು. ಸಹದೇವನು ನಗುತ್ತಾ, ಭೀಮ, ನಿನಗೆ ನಿಜವಾದ ವಿಷಯ ಗೊತ್ತಿಲ್ಲವೆಂದು ಅನಿಸುತ್ತಿದೆ ಎಂದು ಹೇಳಿ ಬಹಳ ಕಡಿಮೆ ಜನರಿಗೆ ಗೊತ್ತಿರುವ ಒಂದು ಸತ್ಯವನ್ನು ತಿಳಿಸಿದನು. ಹೊರಗೆ ನೋಡಲು ಕಂಸನು ಕೃಷ್ಣನ ಶತ್ರುವಿನಂತೆ ಕಾಣುತ್ತಿದ್ದನು, ಏಕೆಂದರೆ ದೇವಕಿಯ 8ನೇ ಮಗುವಾದ ಕೃಷ್ಣನು ಅವನನ್ನು ಕೊಲ್ಲುತ್ತಾನೆ ಎಂಬ ಭವಿಷ್ಯವಾಣಿ ಇತ್ತು. ಆದರೆ ಕೃಷ್ಣನ ಮಹಿಮೆಗಳನ್ನು ಕೇಳುತ್ತಾ ಕಂಸನ ಹೃದಯದಲ್ಲಿ ಅವನ ಮೇಲೆ ಪ್ರೀತಿ ಹುಟ್ಟಿತ್ತು. ಅವನು ಗುಪ್ತವಾಗಿ ಒಂದು ಪೆಟ್ಟಿಗೆಯೊಳಗೆ ಕೃಷ್ಣನ ವಿಗ್ರಹವನ್ನು ಇಟ್ಟುಕೊಂಡು ಪ್ರಾರ್ಥಿಸುತ್ತಿದ್ದನು. ಹೀಗಾಗಿ ಹೊರಗಡೆಯಿಂದ ಕಂಸನು ಕೃಷ್ಣನನ್ನು ದ್ವೇಷಿಸುವಂತೆ ಕಾಣಿಸಿದರೂ ಅವನ ಹೃದಯದಲ್ಲಿ ಕೃಷ್ಣನ ಮೇಲೆ ಪ್ರೀತಿ ಇತ್ತು. ಸಹದೇವನು ಮುಂದುವರಿಸುತ್ತಾ ಹೇಳಿದನು, ಈ ಲೋಕದಲ್ಲಿ 2 ರೀತಿಯ ಜನರು ಇದ್ದಾರೆ. ಒಬ್ಬರು ಕೃಷ್ಣನನ್ನು ಪ್ರೀತಿಸಿ ತಮ್ಮ ಭಕ್ತಿಯನ್ನು ಹೊರಗೆ ತೋರಿಸುತ್ತಾರೆ. ಇನ್ನೊಬ್ಬರು ಮನಸ್ಸಿನಲ್ಲಿ ಪ್ರೀತಿಸುತ್ತಾರೆ, ಆದರೆ ಅದನ್ನು ಹೊರಗೆ ತೋರಿಸುವುದಿಲ್ಲ. ಕೃಷ್ಣನನ್ನು ದ್ವೇಷಿಸುವವರು ಯಾರೂ ಇಲ್ಲ. ಆದ್ದರಿಂದ ಎಲ್ಲ ಜೀವಿಗಳ ತಂದೆಯಾದ ಕೃಷ್ಣನನ್ನು ಪ್ರೀತಿಸುವುದು ಸ್ವಾಭಾವಿಕ. ತಂದೆ ಮಗುವಿಗೆ ದಾರಿ ತೋರಿಸುವಂತೆ ಅವನು ಎಲ್ಲ ಜೀವಿಗಳಿಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾನೆ. ಪ್ರಜಾ ಎಂದರೆ ಜೀವಿಗಳು, ಭವ ಎಂದರೆ ಆಶ್ರಯ. ಪ್ರಜಾಭವಃ ಎಂದರೆ ಎಲ್ಲ ಜೀವಿಗಳು ಭಗವಂತನಲ್ಲಿ ಆಶ್ರಯ ಪಡೆಯುತ್ತಾರೆ ಎಂದು ಅರ್ಥ. ನಾವು ಪ್ರತಿದಿನ ಪ್ರಜಾಭವಾಯ ನಮಃ ಎಂದು ಜಪಿಸಿದರೆ ಭಗವಂತನು ಎಲ್ಲ ಜೀವಿಗಳನ್ನು ತಮ್ಮ ಮಕ್ಕಳಂತೆ ಕಾಳಜಿ ವಹಿಸಿ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.